ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ ಸುಂದರವಾದ ಬೆಳಗಿನ ಜಾಬವು ನಿಮ್ಮೊಟ್ಟಿಗೆ ಕರ್ತನನ್ನು ಘನಪಡಿಸುವ ಹಾಗೆ ದೇವರು ಸಹಾಯ ಮಾಡಿದ ಒಳ್ಳೆ ಸಮಯ ಸಂದರ್ಭಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅಪೊಸ್ತಲನಾಗಿರುವ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 9ನೇ ಅಧ್ಯಾಯದ 6ನೇ ವಾಕ್ಯದಿಂದ 8ನೇ ವಾಕ್ಯಗಳವರೆಗೆ ಹೇಳುವುದೇನೆಂದರೆ, ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯಗಳಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಉಪಕಾರ್ಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾಕಾಲವೂ ಇರುವುದು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತಿದೆ. ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವನು ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಪ್ರಿಯರೇ, ಈ ದಿನಗಳಲ್ಲಿ ನಮ್ಮ ಮನೋಭಾವ ಹೇಗಿದೆ? ದೇವರ ರಾಜ್ಯವನ್ನು ಭೂಮಿಯಲ್ಲಿ ದೇವರ ರಾಜ್ಯಕ್ಕಾಗಿ ಬಿತ್ತೋಣ, ದೇವರ ರಾಜ್ಯವನ್ನು ಈ ಭೂಮಿಯಲ್ಲಿ ಕಟ್ಟೋಣ, ದೇವರ ರಾಜ್ಯದ ಬೆಳವಣಿಗೆಗಾಗಿ ಬಿತ್ತುವವರಾಗಿರೋಣ. ಒಳ್ಳೆಯ ಮನೋಭಾವದಿಂದ ನಾವು ಆ ಕೆಲಸವನ್ನು ಮಾಡುವುದರಲ್ಲಿ ಆಸಕ್ತಿಯನ್ನು ತೋರೋಣ ಹಾಗೂ ಸಹಾಯವನ್ನು ನಾವು ಮಾಡುವವರಾಗಿರೋಣ. ಕೆಟ್ಟತನವನ್ನು ಬಿತ್ತುವವನು ಕೇಡನ್ನು ಕೊಯ್ಯುವನೆಂಬುದಾಗಿ ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯದ 8ನೇ ವಾಕ್ಯವು ಹೇಳುತ್ತಾ ಇದೆ. ಕೆಟ್ಟತನವನ್ನು ಬಿತ್ತುವುದಾದರೆ ಕೇಡನ್ನೇ ಕೊಯ್ಯಬೇಕಾಗುತ್ತದೆ. ಒಳ್ಳೆಯದನ್ನು ಬಿತ್ತುವುದಾದರೆಯೋ ಒಳ್ಳೆಯದನ್ನೇ ನಾವು ಕೊಯ್ಯುತ್ತೇವೆ. ಒಳ್ಳೆಯ ಮನೋಭಾವವುಳ್ಳವರಾಗಿ ಒಳ್ಳೆಯ ಮನಸ್ಸಾಕ್ಷಿಯಿಂದ ಕರ್ತನ ಸೇವೆಗಾಗಿ ಕೊಡುವವರಾಗಿ ನೆಲೆಗೊಳ್ಳಬೇಕು. ಪ್ರತಿಯೊಬ್ಬರು ಅವರವರಿರುವ ಜಾಗದಲ್ಲಿ, ಅವರ ಸಭೆಗಳಲ್ಲಿ ಅವರಿಗೆ ದೇವರು ನೇಮಿಸಿರುವ ಸೇವೆಗಾಗಿ, ದೇವರ ನಾಮದ ಮಹಿಮೆಗಾಗಿ, ಕರ್ತನ ರಾಜ್ಯದ ವಿಶಾಲತೆಗಾಗಿ ದೇವರ ಮಕ್ಕಳು ತಮಗಿರುವ ಆದಾಯದಿಂದಲೂ ಎಲ್ಲ ಒಳ್ಳೆಯ ಕಾರ್ಯಗಳಿಂದಲೂ ದೇವರ ರಾಜ್ಯಕ್ಕಾಗಿ ಸಹಾಯವನ್ನು ಮಾಡುವವರಾಗಿರಬೇಕು ಎಂಬುದಾಗಿ ನಿಮಗೆ ನಾನು ನೆನಪಿಸುವವನಾಗಿದ್ದೇನೆ. ಕರ್ತನ ಯೇಸು ಸ್ವಾಮಿ ಹೇಳಿದರು. ಲೂಕನ ಸುವಾರ್ತೆ 6ನೇ ಅಧ್ಯಾಯದ 38ನೇ ವಾಕ್ಯದಲ್ಲಿ, ಕೊಡಿರಿ ಆಗ ನಿಮಗೂ ಕೊಡುವರು, ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಪ್ಪ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು ಎಂಬುದಾಗಿ. ನಾವು ಯಾವುದನ್ನು ಬಿತ್ತುತ್ತೇವೋ, ಎಷ್ಟು ಬಿತ್ತುತ್ತೇವೋ ಅಷ್ಟನ್ನೇ ಕೊಯ್ಯುವುದಕ್ಕೆ ಸಾಧ್ಯ. ಯಾವುದನ್ನು ಬಿತ್ತುತ್ತೇವೋ ಅದನ್ನು ಮಾತ್ರವೇ ಕೊಯ್ಯುವುದಕ್ಕೆ ಸಾಧ್ಯ. ಪ್ರಿಯರೇ, ಈ ದಿನಮಾನಗಳಲ್ಲಿ ಕರ್ತನ ರಾಜ್ಯದ ವಿಶಾಲತೆಗಾಗಿ ಒಳ್ಳೆಯ ಮನೋಭಾವದಿಂದ, ಒಳ್ಳೆಯ ಮನಸ್ಸಾಕ್ಷಿಯಿಂದ ನಾವು ಏನನ್ನಾದರೂ ಮಾಡುವುದಕ್ಕೆ ನಾವು ಸಿದ್ಧರಾಗಿ, ಒಳ್ಳೆಯದನ್ನು ಮಾಡುವುದಕ್ಕೆ ಸಿದ್ಧರಾಗಿ ಜೀವಿಸೋಣ. ನೀನು ಕೃಪೆಯುಳ್ಳವನಿಗೆ ಕೃಪಾವಂತನು, ದೋಷವಿಲ್ಲದವನಿಗೆ ನಿರ್ದೋಷಿಯು, ಶುದ್ಧನಿಗೆ ಪರಿಶುದ್ಧನು, ಮೂರ್ಖನಿಗೆ ವಕ್ರನೂ ಆಗಿರುವಿ ಎಂಬುದಾಗಿ ಕೀರ್ತನೆಯಲ್ಲಿ 18ನೇ ಕೀರ್ತನೆ 25ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ದೇವರ ವಾಕ್ಯ ಹೇಳುತ್ತಾ ಇದೆ, ನೀನು ಕೃಪೆಯುಳ್ಳವನಿಗೆ ಕೃಪಾವಂತನು, ದೋಷವಿಲ್ಲದವನಿಗೆ ನಿರ್ದೋಷಿಯು, ಶುದ್ಧನಿಗೆ ಪರಿಶುದ್ಧನು, ಮೂರ್ಖನಿಗೆ ವಕ್ರನೂ ಆಗಿರುವಿ ಎಂಬುದಾಗಿ. ಪ್ರಿಯರೇ, ಈ ದಿನಗಳಲ್ಲಿ ಒಳ್ಳೆ ಜೀವಿತದಲ್ಲಿ ದೇವರು ಕೊಟ್ಟಿರುವ ಈ ಒಂದು ಸುಂದರವಾದ ಸಣ್ಣ ಜೀವಿತ ಕಾಲದಲ್ಲಿ ಪರಸ್ಪರ ಉಪಕಾರವನ್ನು ಮಾಡುವವರಾಗಿ, ಕರ್ತನ ಸೇವೆಯನ್ನು ಕಟ್ಟುವವರಾಗಿ, ಕರ್ತನ ಸೇವೆಯನ್ನು ಮಾಡುವವರಾಗಿ ಈ ಲೋಕದ ಜೀವಿತದಲ್ಲಿ ನಾವು ಮುಂದುವರಿಯೋಣ. ಕರ್ತನು ಒಳ್ಳೆಯದನ್ನು ಮಾಡುವವರಿಗೆ ಒಳ್ಳೆಯದನ್ನೇ ಮಾಡುವನು, ಕೆಟ್ಟದನ್ನು ಮಾಡುವವರು ಕೇಡನ್ನು ಅನುಭವಿಸುವರು. ಒಳ್ಳೆಯದನ್ನು ಮಾಡೋಣ. ಕರ್ತನ ನಾಮವು ಮಹಿಮೆ ಪಡಲಿ. ಕರ್ತನ ರಾಜ್ಯದ ವಿಶಾಲತೆಗಾಗಿ ಶ್ರಮಿಸೋಣ. ದೇವರು ಪ್ರತಿಯೊಬ್ಬರಿಗೂ ಪ್ರತಿಫಲವನ್ನು ಕೊಡುವನು. ಆಮೇನ್.